ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರವ. ಇವತ್ತು ಜೊತೆಗೆ ಇಷ್ಟ ಆಗೋವಂಥ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಈಸಿ. ಅದಕ್ಕೆ ಬೇಕಾಗಿರೋದು ಕಾಯಿ ತುರಿ ಬೇಕು, ಜೀರಿಗೆ, ಈರುಳ್ಳಿ ಬೇಕು, 2 ರುಬ್ಬಕ್ಕೆ ಹಾಕೊಳ್ಳೋಣ, ಇನ್ನೊಂದು ಒಗ್ಗರಣೆಗಿರಲಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, 2 ಟೊಮೊಟೊ, ಸಾಂಬಾರು ಸೊಪ್ಪು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿದ್ದೀನಿ, ಒಂದು ಆಗಲೇ ಹೇಳ್ದ ಹಾಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಮತ್ತು ಇದು ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿರೋದು ಇಷ್ಟನ್ನು ರುಬ್ಬಕ್ಕೆ ಹಾಕೋಣ. ಫಸ್ಟು ಮಿಕ್ಸಿ ಜಾರಲ್ಲಿ ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡಿದ್ದೀನಿ ನಾನು, ಯಾಕೆಂದರೆ ಸ್ವಲ್ಪ ಟೇಸ್ಟಿಗಿರಲಿ ಅಂತ ಅಷ್ಟೇ. ಹುಳಿ ಬಂದರೆ ಸಾಂಬಾರು ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಅಂತ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕೊಂಡ್ಮೇಲೆ ಇದ್ರ ಜೊತೆ ಸ್ವಲ್ಪ ಕಾಯಿ ಹಾಕ್ಕೋಬೇಕು. ಸಾಂಬಾರು ತೆಳುವಾಗಬಾರ್ದು ಅನ್ನೋ ಇಂಟೆನ್ಷನ್ನಿಗೋಸ್ಕರ ನಾನು ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ಖಾರದ ಪುಡಿ. ನಮ್ಮದು ತುಂಬ ಸ್ಪೈಸಿ ಆಗಿದೆ ಖಾರದ ಪುಡಿ, ಸೊ ಸ್ವಲ್ಪನೇ ಹಾಕಿದ್ದೀನಿ. ಖಾರ ಆದರೆ ಮಕ್ಕಳು ಊಟ ಮಾಡಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ. ಅದ್ರ ಜೊತೆಗೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಹಾಕಾದ್ಮೇಲೆ ಸಣ್ಣಕ್ಕೆ ರುಬ್ಕೋಬೇಕು. ತರಿಯಾಗಿರಬಾರ್ದು, ಸಣ್ಣ ಇದ್ರೇ ಒಳ್ಳೆಯದು. ಇದ್ರ ಜೊತೆ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಫ್ಲೇವರು ಸಾಂಬಾರಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಜೀರಿಗೆ ಹಾಕ್ತಾಯಿದ್ದೀನಿ ನಾನು. ನೀರು ಹಾಕ್ಕೊಂಬಿಟ್ಟು ಸಣ್ಣಕ್ಕೆ ರುಬ್ಕೋಬೇಕು ಮಿಕ್ಸಿಲಿ ಹಾಕಿ. ನೋಡಿ ಆಗಲಿ, ಅದು ಸಣ್ಣನೇ ಇರಬೇಕು, ಸಣ್ಣ ಆಗೋವರೆಗೂ ರುಬ್ಕೋಬೇಕು. ನೋಡಿ ಇವಾಗ ಆಗಿದೆ, ತೋರಿಸ್ತೀನಿ ಎಷ್ಟು ಸಣ್ಣ ಇದೆ ಅಂತ. ಇಷ್ಟು ಸಣ್ಣ ಇದ್ದರೆ ಊಟಕ್ಕೆ ಚೆನ್ನಾಗಿರುತ್ತೆ. ಇಷ್ಟ ಆಗಿದೆ, ಇದು ಸಾಕು, ಮತ್ತೇನು ರುಬ್ಬೋದು ಬೇಡ. ತೆಕ್ಕೊಳ್ಳೋಣ. ಇವಾಗ ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಬಿಸಿ ಆಗ್ತಾಯಿದೆ. ಅದಕ್ಕೊಂದು 2 ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ್ದೀನಿ ನೋಡಿ. ಆಯಿಲ್ ಬಿಸಿ ಆಗೋವರೆಗೂ ಹಾಗೇ ಇರಲಿ. ಒಗ್ಗರಣೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಸಾಸಿವೆ. ಆಯಿಲ್ ಬಿಸಿ ಆದ ತಕ್ಷಣ ನಾವು ಸಾಸಿವೆನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸಾಸಿವೆ ಚಟಪಟ ಅಂತ ಸಿಡಿಯೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರ್ದು. ಸೊ ಅದಕ್ಕೋಸ್ಕರ ಸಾಸಿವೆ ಎಲ್ಲರೂ ಯೂಸ್ ಮಾಡ್ತಾರೆ ಒಗ್ಗರಣೆಗೆ. ಸಾಸಿವೆ ಜೊತೆ ಸ್ವಲ್ಪ ಕರಿಬೇವನ್ನು ಯೂಸ್ ಮಾಡಬೇಕು. ಎಣ್ಣೆ ಕಾಯ್ದಿಲ್ಲ, ಇನ್ನು ಕಾಯಿಲಿ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾಯ್ದಾಗ ಹಾಕಿದರೆ ಚಟಪಟ ಅಂತ ಸಿಡಿಯುತ್ತೆ ಸಾಸಿವೆ. ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ. ಸಾಮಾನ್ಯ ಎಲ್ಲರ ಮೇಲೂ ಇಟ್ಕೊಂಡಿರ್ತಾರೆ ಒಗ್ಗರಣೆಗೆ ಅಂತಲೇ. ಇದ್ರ ಜೊತೆ ಕರ್ಬೇವು ಹಾಕಿದರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರ್ಬೇವು ಹಾಕಿದ್ದೀನಿ. ಇದ್ರ ಜೊತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ಇದಾದ ತಕ್ಷಣ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡಬೇಕು. ಈರುಳ್ಳಿ ಯೆಲ್ಲೋ ಕಲರ್ ಬರೋವರೆಗೂ ಸಣ್ಣ ಉರಿಲೇ ಅದನ್ನು ಫ್ರೈ ಮಾಡ್ಕೋಬೇಕು. ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇನ್ನೂ ಆಗಿಲ್ಲ, ಅದು ಆಗ್ತಾಯಿದೆ. ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಸಾಂಬಾರು ಬೇಗನೆ ಆಗುತ್ತೆ, ವಿತಿನ್ 5 ಮಿನಿಟ್ಸ್ ಒಳಗೆ ಆಗೋಗುತ್ತೆ. ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫ್ರೀ ಇದ್ದಾಗ ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಳಿಗೂ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ರುಬ್ಬಿಟ್ಕೊಂಡಿರೋದ ಖಾರನ ಅದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ನಾವು ಯಾವುದ್ರಲ್ಲಿ ಜಾರಲ್ಲಿ ರುಬ್ಬಿರ್ತೀವಲ್ವ ಅದರಲ್ಲೇ ತೊಳೆದಾಕಿದರೆ ಸಾಕಾಗುತ್ತೆ ನೀರು. ತೀರಾ ತೆಳ್ಳಕ್ಕೆ ಮಾಡಿದರೆ ಸಾಂಬಾರು ಟೇಸ್ಟು ಅಷ್ಟು ರುಚಿಯಾಗಿರಲ್ಲ. ಸ್ವಲ್ಪ ಗಟ್ಟಿ ಅನ್ನಂಗೆ ಮಾಡ್ಕೋಬೇಕು. ತೀರಾ ತೆಳು ಬರಬಾರ್ದು ಸಾಂಬಾರು. ಆದಷ್ಟು ನೀರನ್ನ ನೋಡಿ ಸೇರಿಸ್ಕೋಬೇಕು. ಗಟ್ಟಿ ಎಷ್ಟಿದೆ ಅಂತ ನೋಡಿ ಸೇರಿಸ್ಕೋಬೇಕು. ಒಂದೇ ಸಲ ಹಾಕಿ ಆಮೇಲೆ ತೆಳು ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನೀರನ್ನು ನೋಡಿ ಸೇರಿಸ್ಕೊಳ್ಳಿ. ಇಷ್ಟ ಸಾಕಾಗುತ್ತೆ ಸಾಂಬಾರಿಗೆ. ಸಾಕು, ನನಗಿಷ್ಟು ಗಟ್ಟಿ ಇಷ್ಟಿದ್ರೆ ಸಾಕು. ಇದಕ್ಕಿಂತ ತೆಳು ಇರಬಾರ್ದು ಸಾಂಬಾರು, ಟೇಸ್ಟು ಅಷ್ಟು ಲೈಕ್ ಆಗಲ್ಲ. ಸೊ ಇದು ನೀಟಾಗಿ ಕುದಿಬೇಕು. ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಂಡು ಸಾಲ್ಟನ್ನ ಆ್ಯಡ್ ಮಾಡಿ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸ್ವಲ್ಪನೇ ಹಾಕಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಸೇರಿಸ್ಕೊಂಡ್ರೆ ಆಗುತ್ತೆ. ಸೊ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ.
ಸಾಲ್ಟ್ ಆ್ಯಡ್ ಮಾಡಾದಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು. ಅದೆಷ್ಟು ಕುದಿಯುತ್ತೋ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮಧ್ಯಾಹ್ನ ಮಾಡಿಕೊಂಡು ಸಂಜೆ ಊಟ ಮಾಡ್ತೀನಿ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಒಂದು ಸಲ ಕುದ್ದಿರುತ್ತೆ, ಸಂಜೆ ಒಂದು ಸಲ ಕುದ್ದಿರುತ್ತೆ. ಸೊ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಕುದಿಬೇಕಾದ್ರೆ ಇದ್ರ ಸ್ಮೆಲ್ ಇರುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ಆ ಸ್ಮೆಲ್ ನೋಡೇ ಊಟ ಎಷ್ಟೊತ್ತಿಗೆ ಮಾಡ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಈ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದ್ರ ಸ್ಮೆಲ್ಲೇ ಚೆನ್ನಾಗಿ ಬರ್ತಾ ಇರುತ್ತೆ, ಅದ್ರ ಫ್ರಾಗ್ರೆನ್ಸು. ಊಟ ರೆಡಿ ಆಯಿತಾ ಅಂತ ಕೇಳ್ತಾರೆ ಮನೇಲಿ ಈ ಥರ ಸಾಂಬಾರು ಮಾಡಿದರೆ. ಸೊ ನೋಡಿ, ಇವಾಗ ಸಾಂಬಾರು ರೆಡಿ ಇದೆ. ಈ ಸಾಂಬಾರು ಜೊತೆ ಬಿಸಿ ಬಿಸಿ ಮುದ್ದೆ, ಅನ್ನ, ಜೊತೆಗೆ 2 ಪಾಪಡ್ ಇದ್ದರೆ ಊಟ ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.